ಎಲ್ಲರಿಗೂ ನಮಸ್ಕಾರ. ನಾನು ಅಶೋಕ್. ಪಟ್ಟದಕಲ್ಲು ಆವರಣದಲ್ಲಿರುವ ಪಾಪನಾಥ ದೇವಾಲಯವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸುತ್ತೇನೆ. ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಲೈಕು ಮತ್ತು ಶೇರ್ ಮಾಡಿ. ಸ್ನೇಹಿತರೆ, ಇದು ಇರುವುದು ಪಟ್ಟದಕಲ್ಲು ಆವರಣದಲ್ಲಿ. ಪಾಪನಾಥ ದೇವಾಲಯ ಶೈವ ದೇವಾಲಯವಾಗಿ ಕಟ್ಟಲಾಗಿದೆ. ಇದು ಶಾಸನದಲ್ಲಿ ಮುಖೇಶ್ವರ ದೇವಾಲಯ ಎಂದು ಉಕ್ಕಾಗೊಂಡಿದೆ. ಮೊದಲಿಗೆ ಒಂದು ಸರಳ ನಿರ್ಮಾಣವಾಗಿತ್ತು. ಪ್ರಾಯಶಃ ವಿರೂಪಾಕ್ಷ ದೇವಾಲಯ ನಿರ್ಮಾಣ ಕಾಲದಲ್ಲಿ ಕ್ರಿಸ್ತಶಕ 740ರಲ್ಲಿ ಜೀರ್ಣೋದ್ಧಾರ ಹೊಂದಿತ್ತು. ರಾಮಾಯಣ ಕಥಾನಕಗಳನ್ನು ಬಿಂಬಿಸುವ ಸುಂದರ ಫಲಕ ಶಿಲ್ಪಗಳಿಗೆ ಪ್ರಸಿದ್ಧವಾದ ಇಲ್ಲಿನ ವಾಸ್ತು ಪರಿಪೂರ್ಣವಾಗಿ ವಿಕಾಸ ಹೊಂದಿದ್ದ ರೇಖಾನಾಗರ ಶೈಲಿಯಲ್ಲಿ ಅಪೂರ್ವ ಕಲಾಕೃತಿಯಾಗಿದೆ. ಈ ದೇವಾಲಯದ ಒಳಗಡೆಗೆ ಬಸವಣ್ಣನವರ ವಿಗ್ರಹವೂ ಇದೆ. ಅದರ ಜೊತೆಗೆ ಈ ಕಲ್ಲಿನ ಕಂಬಗಳಲ್ಲಿ ಅಂದಿನ ಕಾಲದ ದೇವತೆಗಳನ್ನು ಸಹ ವಿಗ್ರಹಗಳನ್ನು ಕೆತ್ತಿದ್ದಾರೆ. ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ ಎಂದರೆ ನೀವು ನೋಡಬೇಕು. ಭಾಳ ಅದ್ಭುತವಾಗಿದೆ ಸ್ನೇಹಿತರೆ. ಅಂದಿನ ಕಾಲದ ಕುಶಲಕರ್ಮಿಗಳ ಕೈಚಳಕ ಯಾವ ರೀತಿ ಇತ್ತು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಸ್ನೇಹಿತರೆ. ಬಹಳ ಅದ್ಭುತವಾಗಿದೆ. ಅದರ ಜೊತೆಗೆ ಹೆಣ್ಣಿನ ವಿಗ್ರಹಗಳನ್ನು ಸಹ ಇಲ್ಲಿ ಕೆತ್ತಿ ತೋರಿಸಿದ್ದಾರೆ. ಆದರೆ ಏನೆಂದರೆ ಇಂದಿನ ಕಾಲದಲ್ಲಿ ಯುದ್ಧಗಳು ಆಗಿದ್ವಲ್ಲ, ಆ ಯುದ್ಧಗಳು ನಡೆಯಬೇಕಾದ್ರೆ ಎದುರಾಳಿಗಳು ಈ ದೇವಾಲಯ ಬಂದು ಅರ್ಧಬರ್ಧ ಹಾಳು ಮಾಡಿದ್ದಾರೆ. ಕೈ ಇದ್ದರೆ ಕಾಲಿರಲ್ಲ, ಕಾಲಿದ್ರೆ ಮೂಗಿರಲ್ಲ, ಮೂಗಿದ್ರೆ ತಲೆ ಇರಲ್ಲ. ಈ ರೀತಿ ದೇವಾಲಯದ ವಿಗ್ರಹಗಳು ಕೆತ್ತನೆಗಳನ್ನೆಲ್ಲ ಹಾಳು ಮಾಡಿದ್ದಾರೆ ಸ್ನೇಹಿತರೆ. ಆದರೆ ಇನ್ನೂ ಅದ್ಭುತವಾಗಿದ್ದಾವೆ ಈ ದೇವಾಲಯದ ವಿಗ್ರಹಗಳು. ಒಳಗಡೆಗೆ ನೀವು ಭಾಳ ಅಬ್ಸರ್ವ್ ಮಾಡಿ ಸ್ನೇಹಿತರೆ, ಪಳಪಳ ಹೊಳಿತಾ ಇದ್ದಾವೆ. ಸಾವಿರಾರು ವರ್ಷದ ಹಳೆಯ ಕಂಬಗಳಾಗಿದ್ದರೂ, ಹಳೆಯ ದೇವಾಲಯಗಳಾಗಿದ್ದರೂ ಸಹ ಈ ದೇವಾಲಯದ ಕೆತ್ತನೆಗಳು ಇನ್ನೂ ಸಹ ಪಳಪಳ ಹೊಳಿತಾ ಇರ್ತವೆ ಸ್ನೇಹಿತರೆ. ಅಷ್ಟು ಅದ್ಭುತವಾಗಿ ಕಾಣ್ತವೆ. ಆಮೇಲೆ ಹೊರಗೋಡೆಯಲ್ಲಿ ಅಂದಿನ ಕಾಲದಲ್ಲಿ ರಾಜರು ಯಾವ ರೀತಿ ಯುದ್ಧ ಮಾಡುತ್ತಿದ್ದರು, ಸೈನಿಕರು ಯಾವ ರೀತಿ ಉಡುಪು ತೊಡುತ್ತಿದ್ದರು, ಆಮೇಲೆ ದೇವತೆಗಳಿಗೆ ಎಷ್ಟು ಪ್ರಾಮುಖ್ಯತೆ ಕೊಡುತ್ತಿದ್ದರು ಎಲ್ಲವನ್ನೂ ಸಹ ಈ ಕಲ್ಲಿನ ಗೋಡೆಯ ಹೊರಗಡೆಗೆ ಕೆತ್ತಿ ತೋರಿಸಿದ್ದಾರೆ. ಆಮೇಲೆ ಹೆಣ್ಣಿಗೆ ಎಷ್ಟು ಮಹತ್ವ ಕೊಡುತ್ತಿದ್ದರು ಅದನ್ನು ಸಹ ಹೊರಗೋಡೆಯಲ್ಲಿ ನೀವು ನೋಡಬಹುದು. ನೃತ್ಯ, ಸಂಗೀತ, ನಾಟಕ, ಕಲಾ ಸಂಸ್ಕೃತಿ ಯಾವ ರೀತಿ ಇತ್ತು ಎಲ್ಲವನ್ನೂ ಸಹ ಇಲ್ಲಿ ಹೊರಗೋಡೆಯಲ್ಲಿ ವಿಗ್ರಹಗಳ ರೂಪದಲ್ಲಿ ಕೆತ್ತಿ ತೋರಿಸಿದ್ದಾರೆ ಸ್ನೇಹಿತರೆ. ಅಂದಿನ ಕಾಲದ ಚಾಲುಕ್ಯ ಅರಸರ ಕಲಾ ನೈಪುಣ್ಯ ಅವು ಯಾವ ರೀತಿ ಇತ್ತು ಎಲ್ಲವನ್ನೂ ಸಹ ಈ ಗೋಡೆಗಳ ವಿಗ್ರಹದಲ್ಲಿ ನೀವು ನೋಡಬಹುದು. ಯುದ್ಧಗಳನ್ನು ಯಾವ ರೀತಿ ಮಾಡುತ್ತಿದ್ದರು ಅವುಗಳನ್ನು ಸಹ ಈ ಗೋಡೆಯಲ್ಲಿ ನೀವು ಕಾಣಬಹುದು. ಆಮೇಲೆ ಗೋಪುರಗಳನ್ನು ಎಷ್ಟು ಸುಂದರವಾಗಿ ಅದ್ಭುತವಾಗಿ ನಿರ್ಮಿಸಿದ್ದಾರೆ ಅದನ್ನು ನೀವು ನೋಡಬಹುದು ಸ್ನೇಹಿತರೆ. ಈ ಕಲ್ಲಿನ ಜೋಡಣೆಗಳು ಎಷ್ಟು ಅದ್ಭುತವಾಗಿದ್ದಾರೆ ಎಂದರೆ ಒಂದೊಂದು ಕಲ್ಲು ಅಂದಿನ ಕಾಲದ ಜೀವನ ಶೈಲಿ ಯಾವ ರೀತಿ ಇತ್ತು ಎನ್ನುವುದು ಎಲ್ಲವನ್ನೂ ಸಹ ನೀವು ತಿಳಿಸುತ್ತದೆ. ಈ ಕಲ್ಲು ಅಷ್ಟು ಅದ್ಭುತವಾಗಿದ್ದಾವೆ ಸ್ನೇಹಿತರೆ. ಕಲ್ಲಿನ ಗೋಡೆನೇ ಆಗಲಿ, ಗೋಪುರನೇ ಆಗಲಿ, ಕಲ್ಲಿನ ಕಂಬಗಳೇ ಆಗಲಿ, ಅಲ್ಲಿರೋ ವಿಗ್ರಹಗಳೇ ಇರ್ಬೋದು, ಎಲ್ಲವೂ ಬಹಳ ಸುಂದರವಾಗಿ ಅದ್ಭುತವಾಗಿ ನಿರ್ಮಿಸಿದ್ದಾರೆ.